ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗುತ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ತೋಟದ ಮನೆಯ ಬಾವಿಯಲ್ಲಿ ಕೂಡ ಪ್ರಾಚ್ಯಾವಶೇಷಗಳು ಕೂಡ ಸಿಗುತ್ತಾ ಇದ್ದಾವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ಒಂದು ಗ್ರಾಮದ ಹೊರವಲಯದಲ್ಲಿರುವಂತಹ ತೋಟದ ಮನೆಯಲ್ಲಿ ಇವಾಗ ಒಂದು ಶಿಲೆ ಪತ್ತೆಯಾಗಿದೆ. ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಆ ಶಿಲೆ ನೋಡಿದ್ರೆ ಸರಸ್ವತಿ ಅಥವಾ ಲಕ್ಷ್ಮೀ ಮೂರ್ತಿ ಅಂತ ಹೇಳಿ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಬಾವಿ ನೋಡಿದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಬಾವಿ ಅನಿಸುತ್ತೆ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮ 101 ಬಾವಿ 101 ಗುಡಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಬಾವಿಗಳು ಕೂಡ ಕಣ್ಮರೆಯಾಗಿದ್ವು. ಆದರೆ ಇವಾಗ ತೋಟದ ಮನೆಯಲ್ಲಿ ಇರುವಂತಹ ಈ ಬಾವಿ ಇವಾಗ ಅದರಲ್ಲಿರುವಂತಹ ಶಿಲೆಯನ್ನು ನೋಡಿದ್ರೆ ಇದು 9 ಮತ್ತು 10ನೇ ಶತಮಾನದ ನಂತರ ಇಲ್ಲಿ ಯುದ್ಧಗಳೇನಾಗ್ತವೆ ಆ ಸಮಯದಲ್ಲಿ ನಾಶವಾದಂತಹ ಅವಶೇಷಗಳನ್ನು ತೆಗೆದುಕೊಂಡು ಬಂದು ಕಟ್ಟಿರುವಂತಹ ಕುರುಹುಗಳು ಕೂಡ ಇಲ್ಲಿ ಪತ್ತೆ ಆಗತ್ತೆ. ಅದೇ ರೀತಿಯಾಗಿ ಲಕ್ಕುಂಡಿ ಗ್ರಾಮ ಏನಿದೆ, ಲಕ್ಕುಂಡಿ ಗ್ರಾಮದ ಸುತ್ತಲೂ ಕೂಡ 7 ಗ್ರಾಮಗಳಿದ್ವು. ಲಕ್ಕುಂಡಿ ಅಂತಂದ್ರೆ ಇದು 9, 10ನೇ ಶತಮಾನದಲ್ಲಿ ಸಾಕಷ್ಟು ವೈಭವವಾಗಿ ಮೆರೆದಂತ ನಾಡು. ಈ ಒಂದು ನಾಡಿನಲ್ಲಿ ಏನು ಲಕ್ಕುಂಡಿ ಗ್ರಾಮ ಏನಿವಾಗ ನೈಜ ಲಕ್ಕುಂಡಿ ಗ್ರಾಮ ಇದೆ, ಆ ಗ್ರಾಮ ಅಲ್ಲಿರುವಂತಹ ಮಂತ್ರಿಗಳಾಗಿರ್ಬೋದು ಮತ್ತು ಟಂಕಶಾಲೆ ಇತ್ತು. ಅದರ ಸುತ್ತಲೂ ಕೂಡ 7 ಗ್ರಾಮಗಳಿದ್ವು. ಹೀಗಾಗಿ ಲಕ್ಕುಂಡಿ ಗ್ರಾಮದ ಸುತ್ತಲೂ ಕೂಡ ಸಾಕಷ್ಟು 7 ಗ್ರಾಮಗಳಿರುವುದರಿಂದ ಆ ಲಕ್ಕುಂಡಿ ಗ್ರಾಮಕ್ಕೆ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಇದು ಒಂದು ದ್ವಾರ ಬಾಗಿಲು ಅಂದ್ರೆ ಈ ತರ ಏನು ಅವಶೇಷ ಕೂಡ ಪತ್ತೆ ಆಗ್ತಾ ಇದ್ದೇವೆ. ಈ ಒಂದು ಶೆಡ್ ನಲ್ಲಿ ಇವಾಗ ಈ ರೀತಿ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನು ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿ ಸಾಕಷ್ಟು ರೈತರಿದ್ದಾರೆ. ಇದು ಒಂದೇ ಬಾವಿ ಅಲ್ಲ, ಈ ರೀತಿ ಲಕ್ಕುಂಡಿ ಗ್ರಾಮದ ಸುತ್ತಲೂ ಕೂಡ ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಏನು ಶೆಡ್ ಇದೆ, ಆ ಶೆಡ್ಡಿನ ಮುಂಭಾಗದಲ್ಲಿ ಒಂದು ದಾನಶಿಲೆ ಪತ್ತೆಯಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು. ಈ ರೀತಿ ದಾನಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಶಿವಲಿಂಗ ಇದೆ. ಶಿವಲಿಂಗದ ತಳಗಡೆ ಬಸವಣ್ಣ ಮತ್ತು ದ್ವಾರ ಬಾಗಿಲು ಇದೆ. ಅದೇ ರೀತಿಯಾಗಿ ಬಸವಣ್ಣನ ಮೂರ್ತಿ ಇದೆ. ಅದರ ತಳಗಡೆ ಏನು 2 ಹೆಡೆಯ ನಾಗರ ಮೂರ್ತಿ ಇದೆ. ಇದು ಒಂದು ದಾನ ಪತ್ರ ಅಂದ್ರೆ ದಾನ ನೀಡುವಂತ ಶಾಸನ ಅಂತ ಹೇಳಿ ಈ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ವೈಷ್ಣವರಿಗೆ ಕೊಟ್ಟಿರಬಹುದು ಅಂತ ಹೇಳಿ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ವೈಷ್ಣವ ಪದ್ಧತಿಯ ದೇವಸ್ಥಾನಗಳಿದ್ದಾವೆ, ಶೈವ ಪದ್ಧತಿಯ ದೇವಸ್ಥಾನಗಳು ಕೂಡ ಇದ್ದಾವೆ. ಇಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ. ಅವರನ್ನ ಕೇಳೋಣ. ಸರ್, ಇದು ಲಕ್ಕುಂಡಿ ಅಂದ್ರೆ ಈಗ ನೈಜ ಲಕ್ಕುಂಡಿ ಇದೆ, ಅದರ ಸುತ್ತಲೂ ಕೂಡ 7 ಗ್ರಾಮ ಇದ್ವು ಅಂತ ಹೇಳ್ತಾರೆ. ಇವೆಲ್ಲ ಗ್ರಾಮ ಈ ಯಾವ ರೀತಿ ಸಿಗ್ತಾ ಇದ್ದಾವೆ, ಇವ್ನ ಯಾವಾಗ ಬಳಕೆ ಮಾಡ್ಕೊಂಡ್ರು ಜನರು ಅಂತ? ಏನು ನಮ್ಮ ಊರಿನಲ್ಲಿ ಹಿಂದೆ ಕೆಲವೊಂದು ಹಿರಿಯರಿಗೆ ಇದು ಇತಿಹಾಸದ ಕಲ್ಪನೆ ಇಲ್ಲದಿರುವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳನ್ನು ತೆಗೆದುಕೊಂಡು ಬಂದು ತೋಟದ ಮನೆಯಾಗಿರ್ಬೋದು, ಬಾವಿಗಾಗಿರ್ಬೋದು, ಮನೆಗಾಗಿರ್ಬೋದು ಸಾಕಷ್ಟು ಜನ ಈ ಥರ ಮಾಡಿದ್ದಾರೆ. ಈಗ ಅವರಿಗೆ ಪ್ರಾಚ್ಯ ಪ್ರಜ್ಞೆ ಅನ್ನೋದು ಏನು ಬಂದಿದೆ. ಸಾಕಷ್ಟು ಜನ ನಮ್ಗೆ ಫೋನ್ ಮಾಡಿ ನಮ್ಮಲ್ಲಿ ಇಂಥವಿದಾವೆ ಬರ್ರಿ ತೊಗೊಂಡು ಹೋಗೋದಾದ್ರೆ ತೊಗೊಂಡು ಹೋಗ್ರಿ ಸರ, ನಮ್ಮ ಮತ್ತೇನು ಪರ್ಯಾಯ ವ್ಯವಸ್ಥೆ ಮಾಡಿರಿ ತೊಗೊಂಡು ಹೋಗ್ರಿ ಅಂತೇಳಿ ಈ ಏನು ಪ್ರಾಚ್ಯ ಜ್ಞಾನ ಬಂದಿದೆಯಲ್ಲ, ನಾ ಎಲ್ಲ ಮಾಧ್ಯಮದವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇಂಥ ಏನು ನಮ್ಮ ಲಕ್ಕುಂಡಿ ವೈಭವವನ್ನು ಇಷ್ಟು ಎತ್ತರಕ್ಕೆ ತಾವು ಏನು ಒಯ್ತಾ ಇದ್ದೀರಿ ಅದು ಇನ್ನೂ ನಮಗೆ ಸಾಕಷ್ಟು ಅವೇರ್ನೆಸ್ ಬರ್ತೈತೆ. ತಾವೆಲ್ಲ ಮಾಧ್ಯಮದ ಮುಖಾಂತರ ಕೆಲವೊಂದು ಜನ ಬಂದು ನಮಗೆ ನಾವು ನಿನ್ನೆ ಇಂಥ ವಸ್ತು ತೋರ್ಸಾತಿದ್ರಲ್ಲ ನೀವು, ಅಂಥ ವಸ್ತು ನಮ್ಮ ಮನೇಲಿ ಐತೆ ಅಂತೇಳಿ ತಂದು ಕೊಡ್ತಾ ಇದ್ದಾರೆ ಈಗಲೂ ಕೂಡ. ಹಾಗೂ ಕಳೆದ ವರ್ಷ ಏನು ಪ್ರಾಚ್ಯಾವಶೇಷದ ಅನ್ವೇಷಣೆ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಒಂದೇ ದಿನ ಸುಮಾರು 1000ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಪ್ರಾಚ್ಯಾವಸ್ತುಗಳ ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಶೆಡ್ಡಿನಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದಾವೆ. ಏನು ಇಲ್ಲಿ ಆ ಒಂದು ಶೆಡ್ಡಿನ ಮಾಲೀಕರು ಕೂಡ ಇವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಸಾಕಷ್ಟು ರಹಸ್ಯಗಳನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿದೆ. ಇವಾಗ ಒಂದೊಂದಾಗಿ ಈ ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷಗಳು ಕೂಡ ಸಿಗುತ್ತಾ ಇದ್ದಾವೆ. ಇವಾಗ ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿರುವಂತಹ ತೋಟದ ಮನೆಯ ಬಾವಿಯಲ್ಲಿ ಕೂಡ ಪ್ರಾಚ್ಯಾವಶೇಷಗಳು ಕೂಡ ಸಿಗುತ್ತಾ ಇದ್ದಾವೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಕ್ಕುಂಡಿ ಗ್ರಾಮ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಈ ಒಂದು ಗ್ರಾಮದ ಹೊರವಲಯದಲ್ಲಿರುವಂತಹ ತೋಟದ ಮನೆಯಲ್ಲಿ ಇವಾಗ ಒಂದು ಶಿಲೆ ಪತ್ತೆಯಾಗಿದೆ. ಅದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಆ ಶಿಲೆ ನೋಡಿದ್ರೆ ಸರಸ್ವತಿ ಅಥವಾ ಲಕ್ಷ್ಮೀ ಮೂರ್ತಿ ಅಂತ ಹೇಳಿ ಇತಿಹಾಸ
ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ಬಾವಿ ನೋಡಿದ್ರೆ ಇದು ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಮಾಡಿರುವಂತ ಬಾವಿ ಅನಿಸುತ್ತೆ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮ 101 ಬಾವಿ 101 ಗುಡಿ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಬಾವಿಗಳು ಕೂಡ ಕಣ್ಮರೆಯಾಗಿದ್ವು. ಆದರೆ ಇವಾಗ ತೋಟದ ಮನೆಯಲ್ಲಿ ಇರುವಂತ ಈ ಬಾವಿ, ಇವಾಗ ಅದರಲ್ಲಿರುವಂತ ಶಿಲೆಯನ್ನು ನೋಡಿದ್ರೆ ಇದು 9 ಮತ್ತು 10ನೇ ಶತಮಾನದ ನಂತರ ಇಲ್ಲಿ ಯುದ್ಧಗಳೇನಾಗ್ತವೆ, ಆ ಸಮಯದಲ್ಲಿ ನಾಶವಾದಂತ ಅವಶೇಷಗಳನ್ನು ತೆಗೆದುಕೊಂಡು ಬಂದು ಕಟ್ಟಿರುವಂತ ಕುರುಹುಗಳು ಕೂಡ ಇಲ್ಲಿ ಪತ್ತೆ ಆಗತ್ತೆ. ಅದೇ ರೀತಿಯಾಗಿ ಲಕ್ಕುಂಡಿ ಗ್ರಾಮ ಏನಿದೆ, ಲಕ್ಕುಂಡಿ ಗ್ರಾಮದ ಸುತ್ತಲೂ ಕೂಡ 7 ಗ್ರಾಮಗಳಿದ್ವು. ಲಕ್ಕುಂಡಿ ಅಂತಂದ್ರೆ ಇದು 9, 10ನೇ ಶತಮಾನದಲ್ಲಿ ಸಾಕಷ್ಟು ವೈಭವವಾಗಿ ಮೆರೆದಂತ ನಾಡು. ಈ ಒಂದು ನಾಡಿನಲ್ಲಿ ಲಕ್ಕುಂಡಿ ಗ್ರಾಮ ಏನಿವಾಗ ನೈಜ ಲಕ್ಕುಂಡಿ ಗ್ರಾಮ ಇದೆ, ಆ ಗ್ರಾಮ ಅಲ್ಲಿರುವಂತಹ ಮಂತ್ರಿಗಳಾಗಿರ್ಬೋದು ಮತ್ತು ಟಂಕಶಾಲೆ ಇತ್ತು. ಅದರ ಸುತ್ತಲೂ ಕೂಡ 7 ಗ್ರಾಮಗಳಿದ್ವು. ಹೀಗಾಗಿ ಲಕ್ಕುಂಡಿ ಗ್ರಾಮದ ಸುತ್ತಲೂ ಕೂಡ ಸಾಕಷ್ಟು 7 ಗ್ರಾಮಗಳಿರುವುದರಿಂದ ಆ ಲಕ್ಕುಂಡಿ ಗ್ರಾಮಕ್ಕೆ ಸಾಕಷ್ಟು ವಿಶೇಷತೆ ಇದೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಇದು ಒಂದು ದ್ವಾರ ಬಾಗಿಲು ಅಂದ್ರೆ ಈ ತರ ಅವಶೇಷ ಕೂಡ ಪತ್ತೆ ಆಗ್ತಾ ಇದ್ದೇವೆ. ಈ ಒಂದು ಶೆಡ್ ನಲ್ಲಿ ಇವಾಗ ಈ ರೀತಿ ಪತ್ತೆ ಆಗಿರುವುದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಲಕ್ಕುಂಡಿ ಗ್ರಾಮದ ಹೊರವಲಯದಲ್ಲಿ ಸಾಕಷ್ಟು ರೈತರಿದ್ದಾರೆ. ಇದು ಒಂದೇ ಬಾವಿ ಅಲ್ಲ, ಈ ರೀತಿ ಲಕ್ಕುಂಡಿ ಗ್ರಾಮದ ಸುತ್ತಲೂ ಕೂಡ ಸಾಕಷ್ಟು ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಶೆಡ್ ಇದೆ, ಆ ಶೆಡ್ಡಿನ ಮುಂಭಾಗದಲ್ಲಿ ಒಂದು ದಾನಶಿಲೆ ಪತ್ತೆಯಾಗಿದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಈ ರೀತಿ ದಾನಶಿಲೆ ಪತ್ತೆಯಾಗಿದೆ. ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಶಿವಲಿಂಗ ಇದೆ. ಶಿವಲಿಂಗದ ತಳಗಡೆ ಬಸವಣ್ಣ ಮತ್ತು ದ್ವಾರ ಬಾಗಿಲು ಇದೆ. ಅದೇ ರೀತಿಯಾಗಿ ಬಸವಣ್ಣನ ಮೂರ್ತಿ ಇದೆ. ಅದರ ತಳಗಡೆ 2 ಹೆಡೆಯ ನಾಗರ ಮೂರ್ತಿ ಇದೆ. ಇದು ಒಂದು ದಾನ ಪತ್ರ ಅಂದ್ರೆ ದಾನ ನೀಡುವಂತ ಶಾಸನ ಅಂತ ಹೇಳಿ ಈ ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ವೈಷ್ಣವರಿಗೆ ಕೊಟ್ಟಿರಬಹುದು ಅಂತ ಹೇಳಿ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ವೈಷ್ಣವ ಪದ್ಧತಿಯ ದೇವಸ್ಥಾನಗಳಿದ್ದಾವೆ, ಶೈವ ಪದ್ಧತಿಯ ದೇವಸ್ಥಾನಗಳು ಕೂಡ ಇದ್ದಾವೆ. ಇಲ್ಲಿ ಸಾಕಷ್ಟು ಅವಶೇಷಗಳು ಕೂಡ ಸಿಗ್ತಾ ಇದ್ದಾವೆ. ನಮ್ಮ ಜೊತೆಗೆ ಮಾತನಾಡಲು ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದಾರೆ, ಅವರನ್ನ ಕೇಳೋಣ. ಸರ್, ಇದು ಲಕ್ಕುಂಡಿ ಅಂದ್ರೆ ಈಗ ನೈಜ ಲಕ್ಕುಂಡಿ ಇದೆ, ಅದರ ಸುತ್ತಲೂ ಕೂಡ 7 ಗ್ರಾಮ ಇದ್ವು ಅಂತ ಹೇಳ್ತಾರೆ. ಇವೆಲ್ಲ ಗ್ರಾಮ ಈ ಯಾವ ರೀತಿ ಸಿಗ್ತಾ ಇದ್ದಾವೆ, ಇವ್ನ ಯಾವಾಗ ಬಳಕೆ ಮಾಡ್ಕೊಂಡ್ರು ಜನರು ಅಂತ? ಏನು ನಮ್ಮ ಊರಿನಲ್ಲಿ ಹಿಂದೆ ಕೆಲವೊಂದು ಹಿರಿಯರಿಗೆ ಇತಿಹಾಸದ ಕಲ್ಪನೆ ಇಲ್ಲದಿರುವಾಗ ಸಾಕಷ್ಟು ಪ್ರಾಚ್ಯಾವಶೇಷಗಳನ್ನು ತೆಗೆದುಕೊಂಡು ಬಂದು ತೋಟದ ಮನೆಯಾಗಿರ್ಬೋದು, ಬಾವಿಗಾಗಿರ್ಬೋದು, ಮನೆಗಾಗಿರ್ಬೋದು ಸಾಕಷ್ಟು ಜನ ಈ ಥರ ಮಾಡಿದ್ದಾರೆ. ಈಗ ಅವರಿಗೆ ಪ್ರಾಚ್ಯ ಪ್ರಜ್ಞೆ ಅನ್ನೋದು ಏನು ಬಂದಿದೆ. ಸಾಕಷ್ಟು ಜನ ನಮ್ಗೆ ಫೋನ್ ಮಾಡಿ ನಮ್ಮಲ್ಲಿ ಇಂಥವಿದಾವ್ ಬರ್ರಿ ತೊಗೊಂಡು ಹೋಗೋದಾದ್ರೆ ತೊಗೊಂಡು ಹೋಗ್ರಿ ಸರ, ನಮ್ಮ ಮತ್ತೇನು ಪರ್ಯಾಯ ವ್ಯವಸ್ಥೆ ಮಾಡಿರಿ ತೊಗೊಂಡು ಹೋಗ್ರಿ ಅಂತೇಳಿ ಏನು ಪ್ರಾಚ್ಯ ಜ್ಞಾನ ಬಂದಿದೆಯಲ್ಲ, ನಾ ಎಲ್ಲ ಮಾಧ್ಯಮದವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇಂಥ ಏನು ನಮ್ಮ ಲಕ್ಕುಂಡಿ ವೈಭವವನ್ನು ಇಷ್ಟೇ ಹತ್ರಕ್ಕೆ ತಾವು ಏನು ಒಯ್ತಾ ಇದ್ದೀರಿ, ಅದು ಇನ್ನೂ ನಮಗೆ ಸಾಕಷ್ಟು ಅವೇರ್ನೆಸ್ ಬರ್ತೈತೆ. ತಾವೆಲ್ಲ ಮಾಧ್ಯಮದ ಮುಖಾಂತರ ಕೆಲವೊಂದು ಜನ ಬಂದು ನಮಗೆ ನಾವು ನಿನ್ನೆ ಇಂಥ ವಸ್ತು ತೋರ್ಸಾತಿದ್ರಲ್ಲ ನೀವು, ಅಂಥ ವಸ್ತು ನಮ್ಮ ಮನೇಲಿ ಐತೆ ಅಂತೇಳಿ ತಂದು ಕೊಡ್ತಾ ಇದ್ದಾರೆ ಈಗಲೂ ಕೂಡ. ಹಾಗೂ ಕಳೆದ ವರ್ಷ ಏನು ಪ್ರಾಚ್ಯಾವಶೇಷದ ಅನ್ವೇಷಣೆ ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಒಂದೇ ದಿನ ಸುಮಾರು 1000ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಬಗೆದಷ್ಟು ಪ್ರಾಚ್ಯಾವಸ್ತುಗಳ ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇವಾಗ ಶೆಡ್ಡಿನಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿದ್ದಾವೆ. ಇಲ್ಲಿ ಆ ಒಂದು ಶೆಡ್ಡಿನ ಮಾಲೀಕರು ಕೂಡ ಇವನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ಸಾಕಷ್ಟು ರಹಸ್ಯಗಳನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡಿದೆ. ಇವಾಗ ಒಂದೊಂದಾಗಿ ಈ ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.